ಸ್ನೇಹಿತರೆ, ಇದೊಂದು ಯೂನಿಫಾರ್ಮ್ ಸ್ಟಿಚ್ಚಿಂಗ್ ವಿಡಿಯೋ. ಆರ್ಡಿನರಿ ಟಾಪ್ನ ಅಳತೆ ತಗೊಂಡು ಸ್ಟಿಚಿಂಗ್ ಮಾಡುವ ವಿಧಾನ ನೋಡ್ಕೊಳ್ಳಿ. ಫ್ರಂಟನ್ನು ಯಾವ ರೀತಿಯಲ್ಲಿ ಫ್ರಂಟ್ ನೆಕ್ಕನ್ನು ನಾವು ಡಿಸೈನ್ ಮಾಡಿ ಅದನ್ನು ಕಟ್ ಮಾಡೋದು ಅಂತ. ಮೊದಲಿಗೆ ಸ್ಟ್ರೈಟ್ ಬಂದು ಸ್ಕ್ವೇರ್ ಬಂದು ನೆಕ್ಸ್ಟ್ ವಿ ಆಕಾರಕ್ಕೆ ಒಂದು ಒಳಭಾಗದಿಂದ ಒಂದು ಬಟ್ಟೆ ಇಟ್ಕೊಂಡಿದ್ದೇವೆ ನೋಡ್ಕೊಳ್ಳಿ. ವಿ ಆಕಾರಕ್ಕೆ ಬಂದು ನೆಕ್ಸ್ಟ್ ಸ್ಕ್ವೇರ್ ಆಕಾರದಲ್ಲಿ ಒಂದು ಸ್ಟಿಚ್ ಮಾಡೋದು. ಇದನ್ನು ಕಟ್ಟಿಂಗ್ ವಿಡಿಯೋದಲ್ಲಿ ಆಲ್ರೆಡಿ ಹಾಕಿದ್ದೇವೆ, ಅದನ್ನು ನೀವು ನೋಡ್ಬೋದು. ಲೇಡಿ ಕ್ರಿಯೇಟಿವ್ಸ್ ಚಾನಲ್ಗೆ ಹೋಗಿ ನೀವು ಅದರಲ್ಲಿ ನೋಡಿ. ಇನ್ನು ಕೆಳಭಾಗದಿಂದ ಫ್ರಂಟ್ ಮೇಲ್ಭಾಗದ ಅದನ್ನು ಒಳಭಾಗಕ್ಕೆ ಆ ಲೈನಿಂಗ್ ಪೀಸ್ ತುಂಡು ಇಟ್ಟಿದ್ದೇವೆ. ಒಳಭಾಗದಿಂದ ಅದೇ ಬಟ್ಟೆಯನ್ನು ಲೈನಿಂಗ್ ಆಗಿ ಉಪಯೋಗಿಸಿದ್ದೇವೆ. ಅದರ ಮೇಲೆ ಒಂದು ನಾನು ಸ್ಟಿಚ್ ಮಾಡ್ತಾ ಬಂದಿದ್ದೇನೆ ನೋಡ್ಕೊಳ್ಳಿ. ಇನ್ನು ಅದನ್ನು ಮೇಲ್ಭಾಗಕ್ಕೆ ಕರೆಕ್ಟಾಗಿಟ್ಟು ಮೇಲ್ಭಾಗದಿಂದ ಸ್ಟಿಚ್ ಮಾಡಿ. ಇಟ್ಟಂಥ ಒಳಭಾಗಕ್ಕೆ ಇಟ್ಟಂಥ ಬಟ್ಟೆ ಒಳಭಾಗಕ್ಕೆ ತಗೊಳ್ಬೋದು ನೀವು. ಅದನ್ನು ಮೇಲ್ಭಾಗದಿಂದ ಸ್ಟಿಚ್ ಆಗಿ ನೋಡ್ಕೊಳ್ಳಿ. ಇನ್ನು ಇದನ್ನು ಸ್ಟ್ರೈಟ್ ಯಾವ ರೀತಿಯಲ್ಲಿ ಫ್ರಂಟ್ ನೆಕ್ ಬಂತು ನೋಡ್ಕೊಳ್ಳಿ. ಸ್ಟ್ರೈಟ್ ಬಂದು ಮತ್ತು ಸ್ಕ್ವೇರ್ ಆಕಾರದಲ್ಲಿ ಫಸ್ಟಿಗೆ ಕೊಟ್ಟಿದ್ದೇವೆ, ನೆಕ್ಸ್ಟು ವಿ ಆಕಾರಕ್ಕೆ ತಂದಿದ್ದೇವೆ. ಇನ್ನು ಅದರ ಒಳಭಾಗದಿಂದ ಹೆಚ್ಚಿದ್ದ ಬಟ್ಟೆಯನ್ನು ತಗೊಂಡು ಅದರ ಬದಿಗೆ ಸ್ಟಿಚ್ ಮಾಡ್ತಾ ಬನ್ನಿ. ಇನ್ನು ಅದರ ಫ್ರಂಟ್ ಓಪನ್ ಬೇಕಾಗ್ತದೆ. ಬಟನ್ ಸ್ಕೂಲ್ ಯೂನಿಫಾರ್ಮ್ ಆದ ಕಾರಣ ಬಟನ್ ಓಪನ್ ಮಾಡಬೇಕಾಗ್ತದೆ. 2 ಇಲ್ಲದರೆ 3 ಬಟನ್ ಪ್ರೆಸ್ ಬಟನ್ನು ಇಡ್ಬೋದು. ಇಲ್ಲದ್ರೆ ನಿಮಗೆ ಯಾವ ಬಟನ್ ಉಕ್ಸ್ ಬೇಕಾದರೂ ಉಕ್ಸ್ ಇಡ್ಬೋದು. ಇದರಲ್ಲಿ ನಾನು ಉಕ್ಸ್ ಇಡುವಾಗಿ ಇಟ್ಟಿದ್ದೇನೆ ನೋಡ್ಕೊಳ್ಳಿ. 3 ಇಂಚ್ ಅಳತೆಗೆ ಒಂದು ಓಪನ್ ಮಾಡಿ ಕಟ್ ಮಾಡಿದ್ದೇನೆ ನೋಡ್ಕೊಳ್ಳಿ. ಬಿಗಿನರ್ಸಿಗೆ ಈಸಿ ಮೆಥಡಲ್ಲಿ ಕಲಿಬಹುದಾದ ಸ್ಟಿಚಿಂಗ್ ವಿಡಿಯೋ ನೋಡ್ಕೊಳ್ಳಿ. ಒಂದು ಬಟ್ಟೆ ಇಟ್ಕೊಂಡು ಆ ಬಟ್ಟೆ ಮೇಲೆ ಇದೊಂದು ನಾನು ಮೇಲ್ಭಾಗದಿಂದ ಇಟ್ಕೊಂಡಿದ್ದೇನೆ ಬಟ್ಟೆಯನ್ನು. ಸ್ವಲ್ಪ ವಿ ಆಕಾರಕ್ಕೆ ಕ್ರಾಸ್ ಕೊಡಿ. ಅಲ್ಲಿಂದ 3 ಇಂಚಿ ಉದ್ದಕ್ಕಿಟ್ಟಂತಹ ಪೀಸನ್ನು ಪುನಃ ಅಲ್ಲಿ ಸ್ಟಿಚ್ ಮಾಡಿದ್ರೆ ಕಟ್ ಮಾಡಿರಿ ನೋಡ್ಕೊಳ್ಳಿ. ಕಟ್ ಮಾಡಿದ ನಂತರ ಅದನ್ನು ನಿಮ್ಮ ಬಲಬದಿಯಲ್ಲಿ ಉಕ್ಸು ಇಡುವಂಥದ್ದು ಕಾಜಾಪಟ್ಟಿ ಮತ್ತು ನೋಡ್ಕೊಳ್ಳಿ ಎಡಬದಿಗೆ ಹಾಕುವಂಥದ್ದು. ಇದನ್ನು ಆ ಬಟ್ಟೆಯ ಮೇಲೆ ಪುನಃ ಒಂದು ಸ್ಟಿಚ್ ಹಾಕಿ ಡಬಲ್ ಫೋಲ್ಡಿಂಗ್ ಮಾಡಿ ನೀವು ಅದನ್ನು ಕ್ರಾಸ್ ಮಾಡಿ ಇಡೀರಿ ನೋಡ್ಕೊಳ್ಳಿ. ಕಾಜಾಪಟ್ಟಿ ಮತ್ತು ಉಕ್ಸ್ ಪಟ್ಟಿ 2 ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಪಟ್ಟಿಯನ್ನು ರೆಡಿ ಮಾಡಿ ಫ್ರಂಟ್ ನೆಕ್ಕಿಗೆ. ಇದೊಂದು ಯೂನಿಫಾರ್ಮ್ ಸ್ಕೂಲ್ ಯೂನಿಫಾರ್ಮ್ ಆದ ಇದೊಂದು ಆರ್ಡಿನರಿ ಅವರ ಟಾಪ್ ಕೊಟ್ಟಿದ್ರು, ಅದರಿಂದ ಅಳತೆ ತಗೊಂಡು ಸ್ಟಿಚ್ ಮಾಡಿದ ವಿಧಾನ ಇದು. ಇದನ್ನು ನೋಡ್ಕೊಳ್ಳಿ ಯಾವ ರೀತಿ ಫೋಲ್ಡ್ ಮಾಡಿದ್ದು ಅಂತ. ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದು ನೋಡ್ಕೊಳ್ಳಿ. ಅದನ್ನಲ್ಲಿಂದ ಫೋಲ್ಡ್ ಮಾಡಿ ಮೇಲೆ ಒಂದು ಸ್ಟಿಚ್ ಹಾಕಿದರೆ ಸಾಕಾಗ್ತದೆ. ಈಗ ಫ್ರಂಟ್ ನೆಕ್ ರೆಡಿ ಆಯಿತು. ಉಕ್ಸ್ ಪಟ್ಟಿ ಕೂಡ ಕಾಜಾ ಪಟ್ಟಿ ಕೂಡ ರೆಡಿ ಮಾಡಿದ್ದೇವೆ. ಇದು ಯೂನಿಫಾರ್ಮಿಗೆ ನೋಡ್ಕೊಳ್ಳಿ ಆಗಿಟ್ಟರೆ ಆಯಿತು. ಬಟನ್ ನಿಮ್ಮ ಬಲ ಬದಿಗೆ ಉಕ್ಸ್ ಇಡುವಾಗ ನೋಡ್ಕೊಳ್ಳಿ. ಇನ್ನು ಬ್ಯಾಕ್ ಪಾರ್ಟಿಂದ ಫ್ರಂಟ್ ಪಾರ್ಟ್ ಒಟ್ಟಿಗಿಟ್ಟು ಭುಜವನ್ನು ಸ್ಟಿಚ್ ಹಾಕುವ ವಿಧಾನ ನೋಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಒಟ್ಟಿಗೆ ಇಟ್ಟು ಒಳಭಾಗದಿಂದ ಸ್ಟಿಚ್ ಹಾಕ್ಕೊಳ್ಳಿ. ಇದು 2 ಬದಿಗೂ ಕೂಡ 3 ಸ್ಟಿಚ್ ಹಾಕಿದ್ರೆ ಆಯಿತು. ಕರೆಕ್ಟಾಗಿ ಗಟ್ಟಿ ನಿಲ್ತದೆ. ಇನ್ನು ಸ್ಲೀವ್ ಅಟ್ಯಾಚ್ ಮಾಡೋದು. ಸ್ಲೀವ್ ಅಟ್ಯಾಚ್ ಮಾಡೋದಕ್ಕಿಂತ ಮೊದಲು ಸ್ಲೀವ್ ಬಾರ್ಡ್ರ್ ಹಾಕಿದ್ದಾರೆ. ಅದು ಈ ಸ್ಕೂಲ್ ಮಕ್ಕಳಿಗೆ ಹಾಕಿದರೆ ಒಂದೊಂದು ಸ್ಲೀವಿಗೆ ಬೇಕು ಅಂತಿಲ್ಲ, ಒಂದೊಂದಕ್ಕೆ ಹಾಕ್ತಾರೆ. ಇದಕ್ಕೆ ಪ್ಯಾಂಟ್ ಆಗ್ಬೋದು, ಕೋಟ್ ಉಂಟು ಅದರದ್ದು ಹಾಕ್ಬೋದು. ಅದರ ಸ್ಲೀವಿಗೆ ಬದಿಗೆ
ನಾವು 1.5 ಇಂಚಷ್ಟು ಪೀಸ್ ಅಗಲಕ್ಕೆ ಕಟ್ ಮಾಡಿ ತಗೊಂಡ್ರೆ ಸಾಕು. ಮೊದಲಿಗೆ ನಾವು ಮೇಲ್ಭಾಗದಿಂದ ತಗೊಳ್ಬೋದಲ್ಲ, ಒಳಭಾಗದಿಂದ ಮೇಲ್ಭಾಗಕ್ಕೆ ತರಲಿಕ್ಕೆ. ಇದು ಕೈಯ ಒಳಭಾಗದಿಂದ ಬಟ್ಟೆಯನ್ನು ಮೇಲ್ಭಾಗಕ್ಕೆ ತಂದು ಸ್ವಲ್ಪ ಬದಿಯನ್ನು ಮಡಚಿದ್ರೆ ಆಯಿತು. ಇದೊಂದು ಈಸಿ ಮೆಥಡಲ್ಲಿ ಮಾಡ್ಬೋದಾದ ಯೂನಿಫಾರ್ಮ್ ಸ್ಟಿಚ್ಚಿಂಗ್ ನೋಡ್ಕೊಳ್ಳಿ. ಅದು ಸ್ವಲ್ಪ ಮಡಚಿದ್ರೆ ಆಯಿತು, ಒಳಭಾಗಕ್ಕೆ ಒಂದು ಮೇಲ್ಭಾಗಕ್ಕೆ ಮಡಚಿದ್ರೆ ಆಯಿತು. ಇದೇ ರೀತಿ ಎರಡನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಅದೇ ರೀತಿ ಅದಕ್ಕೂ ಕೂಡಿಟ್ಟರೆ ಕರೆಕ್ಟಾಗಿ ಆಗ್ತದೆ. ಎರಡನ್ನು ಕೂಡ ರೆಡಿ ಮಾಡಿಟ್ರೆ ಆಯಿತು. ಇನ್ನು ಅದರ ಟಾಪಿಗೆ ಈ ಕೈಯನ್ನು ಯಾವ ರೀತಿ ಸ್ಲೀವ್ ಅದಕ್ಕೆ ಇಡುವುದು ಅಂತ ನೋಡಿ. ನಾವು ಫ್ರಂಟ್ ಪಾರ್ಟಿನ ಸ್ಲೀವನ್ನು ಸ್ವಲ್ಪ ಹೆಚ್ಚು ಕಟ್ ಮಾಡಿ ತೆಗೊಂಡು, ಒಂದು 1/4 ಇಂಚು ಹೆಚ್ಚುವರಿ ತಗೊಂಡಿದ್ದೆ ಕಟ್ ಮಾಡಿ. ಅದಕ್ಕೆ ಒಂದು ಬದಿಗೆ 3 ಸ್ಟಿಚ್ ಥರ ಹಾಕಿ. ನೋಡಿ ಇದೇ ರೀತಿ ಸ್ಟಿಚ್ ಮಾಡಿದ್ರೆ ಆಯಿತು. ಕರೆಕ್ಟಾಗಿ ಬರ್ತದೆ ಇದೇ ರೀತಿ ಮಾಡಿದರೆ. ಇನ್ನು ಅದರ ಅಳತೆ ಫಿಟ್ಟಿಂಗ್ ಯಾವ ರೀತಿ ನಾನು ತಗೊಂಡಂದ್ಬಿಟ್ಟು ಆರ್ಡಿನರಿ ಟಾಪ್ ಇತ್ತು, ಅದನ್ನು ಅದರ ಮೇಲೆ ಇಟ್ಟು ನೀವು ಅದನ್ನು ಸ್ವಲ್ಪ ಎಳೆಯಿರಿ. ಸ್ವಲ್ಪ ಅದಕ್ಕಿಂತ ಲೂಸ್ ಇಟ್ಟರೆ ಸಾಕು. ಯೂನಿಫಾರ್ಮ್ ಸ್ವಲ್ಪ ಲೂಸ್ ಇದ್ದ ಕಾರಣ ಸ್ವಲ್ಪ ಲೂಸಲ್ಲಿ ಯೂನಿಫಾರ್ಮ್ ಸ್ಟಿಚ್ ಹಾಕಬೇಕಾಗ್ತದೆ. ಅದು ಸ್ವಲ್ಪ ಫಿಟ್ಟಿಂಗ್ ಜಾಸ್ತಿ ಇದ್ದ ಕಾರಣ ಅದಕ್ಕಿಂತ ಸ್ವಲ್ಪ ಒಂದು 1/4 ಇಂಚು ಲೂಸಕ್ಕೆ ಫಿಟ್ಟಿಂಗ್ ಮಾಡಿ ಸ್ಟಿಚ್ ಹಾಕಿ ಮಾರ್ಕ್ ಮಾಡಿದರೆ ಆಯಿತು. ಇನ್ನು ಲಾಸ್ಟಿಗೆ ಕಾಲರ್ ಇಟ್ಟರೆ ಆಯಿತು. ನೋಡಿ, ಇನ್ನು ಸೈಡ್ ಕಟ್ಟಿಂಗ್ ನಾವು ಯಾವ ರೀತಿಯಲ್ಲಿ ಅಳತೆ ಫಿಟ್ಟಿಂಗಿಗೆ ಕರೆಕ್ಟಾಗಿ ತಗೊಂಡಿದ್ದೀವಿ, ಇದನ್ನು ಸೈಡ್ ಫಿಟ್ಟಿಂಗಿಗೆ ಕೊಟ್ಟರೆ ಆಯಿತು. ಕೆಳಭಾಗದಿಂದ ನೋಡಿ, ಮಧ್ಯದ ಸೊಂಟದಿಂದ ಕೆಳಭಾಗಕ್ಕೆ ಕಟ್ಟಿಂಗ್ ಓಪನ್ ಮಾಡಿರ್ತೇವೆ, ಆ ಓಪನಿಂಗ್ಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಬದಿಗೆ. ನೋಡಿ ಇದೇ ಥರ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಕೊಡಿರಿ, ಮೇಲ್ಭಾಗದಲ್ಲಿ ಸೊಂಟದ ಬದಿ ಹತ್ತಿರ. ಅಲ್ಲಿಂದ ಸ್ವಲ್ಪ ಕ್ರಾಸ್ ತಗೊಂಡು ನೋಡಿ ಎರಡು ಸ್ಟಿಚ್ ಹಾಕಿರಿ. ಫಸ್ಟ್ ಮೊದಲಿಗೆ ಒಂದು ನಂತರ ಒಂದು ಬದಿಗೆ ಹಾಕಿ. ಫಸ್ಟ್ ಒಂದು ಮೊದಲು ಸ್ಟಿಚ್ ಮಡಿಸಿದಾಗ ನೆಕ್ಸ್ಟ್ ಒಂದು ಬದಿಗೆ ಒಂದು ಸ್ಟಿಚ್ ಆಗಿ ಪರ್ಫೆಕ್ಟ್ ಕ್ಲೀನಾಗಿ ಬರ್ತದೆ. ಇನ್ನು ನಿಮಗೆ ಎಷ್ಟು ಅವರ ಟಾಪ್ ಅಳತೆ ಉದ್ದ ತಗೊಂಡಿದ್ದೀರಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಬಂತು. ಈಗ ಅದೇ ರೀತಿ ಸ್ಟಿಚ್ ಮಾಡಿದರೆ ಇನ್ನು ಉದ್ದ ಎಷ್ಟು ಬೇಕು ಅಂತ ನೋಡಿ ಅದನ್ನು ಕಟ್ ಮಾಡಿ, ಸ್ವಲ್ಪ ಹೆಚ್ಚು ಕಡಿಮೆ ಇದನ್ನು ಕಟ್ ಮಾಡಿರಿ. ಕೆಳಭಾಗವನ್ನು ಮತ್ತೆ ಮಡಚಿರಿ. ಇನ್ನು ನಮಗೆ ಕಾಲರ್ ಎಷ್ಟು ಬೇಕಾಗ್ತದೆ, ತುಂಬ ಕಾಲರ್ ಉದ್ದ ಬೇಡ. ಅದು ಕೋಟ್ ಹಾಕುವ ಕಾರಣ ತುಂಬ ಕಾಲರ್ ಬೇಕು ಅಂತ ಇಲ್ಲ. ಅವರಿಗೆ 8 ಇಂಚು ಬ್ಯಾಕಿಂದ ಸ್ವಲ್ಪ ಫ್ರಂಟಿಗೆ ಬಂದರೆ ಸಾಕಂತೆ. ಅಷ್ಟಾಗಾದರೆ 8 ಇಂಚು ಉದ್ದ ಒಂದು ಬದಿ ಮಡಿಸಿದಾಗ 4 ಇಂಚಿಗೆ ಬರ್ತದೆ. 4 ಇಂಚಿದ್ದರೆ 4.5 ಇಂಚು ಬಟ್ಟೆ ತಗೊಳ್ಬೇಕಾಗ್ತದೆ. 1 ಇಂಚು ಪರ್ಫೆಕ್ಟಾಗಿ ಅವ್ರಿಗೆ ನಿಲ್ಲಬೇಕು. ನಾನು ಸ್ವಲ್ಪ ಕ್ಯಾನ್ವಸನ್ನು ಕಟ್ ಮಾಡಿ ಅದನ್ನು ಇಟ್ಕೊಂಡಿದ್ದೇನೆ ಅಳತೆ ನೋಡ್ಕೊಳ್ಳಿ. ಇದೇ ರೀತಿ ಕ್ಯಾನ್ವಸ್ ಕಟ್ ಮಾಡಿ ಕರೆಕ್ಟ್ 8 ಇಂಚಿಗೆ ಕ್ಯಾನ್ವಸಲ್ಲಿ ಕಟ್ ಮಾಡಿ, ಬಟ್ಟೆ ಅರ್ಧ ಇಂಚು ಜಾಸ್ತಿ ತಗೊಳ್ಳಿ. ಅದಂದರೆ ಮಡಚಲಿಕ್ಕೆ, ಬದಿಯನ್ನು ಮಡಚಲಿಕ್ಕೆ ಬೇಕಾಗ್ತದೆ. ಕ್ಯಾನ್ವಸ್ ಅಷ್ಟೇ ಸಾಕು ತಗೊಂಡ್ರೆ ಕಟ್ ಮಾಡಿ ತೆಗೆದರೆ ಆಯಿತು. 8 ಇಂಚಿಗೆ ಸ್ಟ್ರೈಟಾಗಿ ಒಂದು ಪೀಸ್ ತಗೊಂಡಿದ್ದೇವೆ. ಇನ್ನು ಅದರ ಕ್ರಾಸ್ ಸ್ವಲ್ಪ ಕ್ರಾಸ್ ಕೊಡಿರಿ, ತುಂಬಲ್ಲ, ಸ್ವಲ್ಪ ಕ್ರಾಸ್ ಕೊಟ್ಟು ಕಾಲರನ್ನು ಕಟ್ ಮಾಡುವ ವಿಧಾನ ಇದು ನೋಡಿ. ಇದನ್ನೊಂದು ಬಟ್ಟೆಯಲ್ಲಿಟ್ಟು ಅದಕ್ಕೆ ಐರನ್ ಮಾಡಿದರೆ ಆಯಿತು. 1.5 ಇದು ನಾನು ತಗೊಂಡಿದ್ದೇನೆ 3 ಇಂಚಿಗೆ ತಗೊಂಡಿದ್ದೇನೆ. 1.5 ಇಂಚು 3 ಇಂಚು ಅಗಲಕ್ಕೆ.
ಇನ್ನೊಂದು ಮಧ್ಯ ಭಾಗದಿಂದ ಕಾಲರನ್ನು ಶಿಫ್ಟ್ ಮಾಡ್ತಾ ಬನ್ನಿ ನೋಡಿ. ಇದೇ ರೀತಿ ಒಳಭಾಗಕ್ಕೆ ಸ್ವಲ್ಪ ಮಡಚಿದ್ರೆ ಆಯಿತು. ಈಗ ಪರ್ಫೆಕ್ಟಾಗಿ ಬರ್ತದೆ. ಕರೆಕ್ಟಾಗಿ ಸ್ಟಿಚ್ ಮಾಡಿದರೆ ಆಯಿತು. ನೋಡ್ಕೊಳ್ಳಿ. ಇದೇ ಥರ ಮಡಿಸಿದರೆ ಕರೆಕ್ಟಾಗಿ ಸ್ಟಿಚ್ ಮಾಡಲಿಕ್ಕೆ ಆಗ್ತದೆ. ಆಗ ಪರ್ಫೆಕ್ಟಾಗಿ ಆಯಿತು. ನೋಡ್ಕೊಳ್ಳಿ, ಕರೆಕ್ಟಾಗಿ ಒಂದು ಸ್ಟಿಚಿಂಗ್ ಮಾಡಿ ಆಯಿತು, ರೆಡಿ ಆಯಿತು. ಒಂದು ಕುರ್ತಾ ಕಾಲರ್ ಫಿಟ್ಟಿಂಗ್ ಇಟ್ಟು ಇನ್ನು ಬಟನ್ ಇಟ್ಟರೆ ಆಯಿತು. ಅದಕ್ಕೆ ಹುಕ್ಸ್ ಫಿಟ್ ಮಾಡಿದರೆ ಆಯಿತು. ಯೂನಿಫಾರ್ಮು ರೆಡಿ ಆಗ್ತದೆ. ನಿಮಗೆ ಇದೇ ಥರ ಸ್ಟಿಚ್ ಮಾಡೋದು ಬಿಗಿನರ್ಸಿಗೆ ಆಗಿದರೆ ಇದೇ ಥರ ಟಾಪ್ ಮಾಡೋದಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.